ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು ಒಂದು 7 o'clock ಆಗಿದೆ ಅನಿಸುತ್ತೆ. ಸೊ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ನಮ್ಮ ಅಕ್ಕ ಬಾಗಿಲೆಲ್ಲ ತೊಳೆದು ಹೊರಗಡೆ ನೀರು ಹಾಕಿ ಗುಡಿಸಿ ಮತ್ತು ರಂಗೋಲಿ ಸಹ ಹಾಕಿದ್ದಾಳೆ. ಮತ್ತು ಇವತ್ತು ಕಸದ ಗಾಡಿ ಸಹ ಬಂದಿದ್ವು. ಡ್ರೈ ಕಸ ಹಾಗೆ ಹಸಿ ಕಸ ಎರಡೂ ಬಂದಿದ್ವು. ಅಂದರೆ ಡ್ರೈ ಕಸ ಬರುತ್ತಲ್ಲ, ಆವತ್ತು ಅದು ಸಾಂಗ್ ಹಾಕೊಂಡು ಬರುತ್ತೆ. ಹಾಗಾಗಿ ಜೋರು ಸೌಂಡ್ ಬರುತ್ತಲ್ವ, ಹಾಗಾಗಿ ನಮ್ಮ ಅಕ್ಕ ಏನೋ ಬಂತು ಅಂತ ಹೇಳ್ಬಿಟ್ಟು ಒಳಗಡೆ ಇದ್ದಳು, ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ಲು. ಮತ್ತು ನಮ್ಮ ರಿಷಿಗೆ ಕಳಿಸ್ದೆ ಕಸ ಹಾಕ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಮತ್ತು ಈಗ ಆಲ್ರೆಡಿ ಒಂದು 11 o'clock ಆಗಿತ್ತು ಅನಿಸುತ್ತೆ. ಈಗ ಒಂದು ಬ್ಲೌಸ್ ಇತ್ತು, ಸೊ ಅದನ್ನ ಸ್ಟಿಚ್ ಮಾಡು ಅಂತ ಹೇಳಿದೆ ನಮ್ಮ ಅಕ್ಕಂಗೆ. ಹಂಗಾಗಿ ಸ್ಟಿಚ್ ಮಾಡ್ತಾ ಇದ್ದಾಳೆ. ಅಂದರೆ ಈ ಬ್ಲೌಸ್ನ ಆಲ್ರೆಡಿ ಊರಲ್ಲಿ ಒಂದು ಅರ್ಧಂಬರ್ಧ ಸ್ಟಿಚ್ ಮಾಡಿದ್ಲು. ಇನ್ನೊಂದು ಸ್ವಲ್ಪ ಒಂದು ಅರ್ಧದಷ್ಟು ಇತ್ತು. ಸೊ ಹಂಗಾಗಿ ನಾನು ಹೇಳಿದ್ದೆ, ನಾನು ಇವಾಗ ಮಿಷಿನ್ ಮೇಲೆ ಕೂತ್ಕೊಂಡು ಏನೋ ಸ್ಟಿಚ್ ಮಾಡೋದಿಲ್ವಲ್ಲ, ಹಂಗಾಗಿ ಹೇಳಿದ್ದೆ, ನೀನು ಅರ್ಧಂಬರ್ಧ ಹೊಲ್ದಿರೋ ಬ್ಲೌಸ್ನ ತೊಗೊಬಂದು ಕೊಡು, ನನ್ನ ಹತ್ರ ಇರೋದನ್ನ ನೀನು ತೊಗೊಂಡೋಗಿ ಸ್ಟಿಚ್ ಮಾಡ್ಕೊ ಅಂತ ಹೇಳ್ಬಿಟ್ಟು. ಅಂದರೆ ಒಂದೇ ಥರ ಸ್ಯಾರಿ ಸೇಮು ಇಬ್ಬರ ಹತ್ರನೂ ಇದ್ದಾವೆ. ಅಂದರೆ ನನ್ನ ತಮ್ಮ ಕೊಡಿಸಿದ್ದ, ಇಬ್ರಿಗೂ ಒಂದೇ ಥರ ಸೇಮು ಅಂತ ಹೇಳ್ಬಿಟ್ಟು. ಸೇಮ್ ಸ್ಯಾರಿ ಸೇಮ್ ಬ್ಲೌಸ್ ಅಲ್ವಾ, ಹಾಗಾಗಿ ಅರ್ಧಂಬರ್ಧ ಸ್ಟಿಚ್ ಮಾಡಿದ್ಲಲ್ವ, ಹಾಗಾಗಿ ತೊಗೊಬಂದು ನನಗೆ ಸ್ಟಿಚ್ ಮಾಡಿಕೊಡೋದನ್ನ ಇನ್ನು ಸ್ಟಿಚ್ ಮಾಡಿರಲಿಲ್ವಲ್ಲ, ಹಾಗಾಗಿ ಅದನ್ನು ನೀನೇ ಸ್ಟಿಚ್ ಮಾಡ್ಕೊ ಅಂತ ಹೇಳಿದ್ದೆ. ಹಾಗಾಗಿ ತೊಗೊಬಂದಿದ್ಲಲ್ಲ, ಇನ್ನೊಂದು ಅರ್ಧ ಇದ್ದದ್ದನ್ನು ಅದನ್ನೆಲ್ಲ ಸ್ಟಿಚ್ ಮಾಡ್ತಾ ಇದ್ದಾಳೆ. ನೋಡಿ, ಈ ಥರ ಹಿಂದೆಗಡೆ ಬ್ಯಾಕು ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದಾಳೆ. ಫ್ರಂಟ್ ಬಂದುಬಿಟ್ಟು ಬೋಟ್ ನೆಕ್ ಇಟ್ಟು ಹಿಂದೆಗಡೆ ಈ ಥರ ಡಿಸೈನ್ ತೆಗ್ದಿದ್ದೀವಿ. ಅಂದರೆ ಇದು ಬಟನ್ ಹಾಕೋಣ ಹಿಂದೆ ಬ್ಯಾಕಲ್ಲಿ ಅಂತ ಅಂದ್ಕೊಂಡ್ವಿ. ಮುಂದೆನೂ ಬೋಟ್ ನೆಕ್ ಇದೆಯಲ್ಲ, ಹಿಂದೆನೂ ಬಟನ್ ಹಾಕಿದ್ರೆ ಫುಲ್ ಒಂಥರ ಟೈಟ್ ಆದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದಾರನೇ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಉಕ್ಸ್ಪಟ್ಟಿ ಏನೂ ಮಾಡಿರಲಿಲ್ಲ, ಎಲ್ಲನೂ ಮಾಡಬೇಕು. ಸೊ ಇಷ್ಟು ಆಲ್ರೆಡಿ ಒಂದು 90% ರೆಡಿಯಾಗಿದೆ, ಇನ್ನು 10% ಅಷ್ಟೇ ಇದೆ. ಸ್ಯಾರಿ ಬಂದುಬಿಟ್ಟು ಫುಲ್ಲು ಪ್ಲೇನ್ ಇದೆ, ಏನು ವರ್ಕು ಆ ಥರ ಜಾಸ್ತಿ ಏನಿಲ್ಲ. ಒಂದು ಸ್ವಲ್ಪ ಎಡ್ಜಲ್ಲಿ ಅಂಚಲ್ಲಿ ಮಾತ್ರ ಒಂದು ಸ್ವಲ್ಪ ಲಕ್ಕಿ ಅನ್ನೋ ಥರ ಬಂದಿದೆ. ಬ್ಲೌಸ್ ಬಂದುಬಿಟ್ಟು ಫುಲ್ ಎಂಬ್ರಾಯ್ಡ್ರಿ ಈ ಥರ ಇದೆ. ಮತ್ತು ಏನು ಎಕ್ಸ್ಟ್ರಾ ಡಿಸೈನ್ ಹಾಕೋಕ್ಕೂ ಬರೋದಿಲ್ಲ, ಫುಲ್ ಎಲ್ಲ ಎಂಬ್ರಾಯ್ಡ್ರಿ ಇದೆಯಲ್ಲ ಬ್ಲೌಸ್ಗೆ. ಹಂಗಾಗಿ ಮತ್ತು ಮಧ್ಯಾಹ್ನ ಆಗಿತ್ತಲ್ವ, ಈಗ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ವಿ. ಈಗ ಇದು ಬೆಂಡೆಕಾಯಿ ಗೊಜ್ಜು ಮಾಡಿ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ. ನಾನು ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ನಮ್ಮ ಅಕ್ಕ ಇದು ಬೆಂಡೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹುರಿದ್ಬಿಟ್ಟು ಇಟ್ಟಿದ್ದಾಳೆ. ಸೊ ನಾನು ಬಂದಮೇಲೆ ನಾನೇ ಎಲ್ಲ ಗೊಜ್ಜು ಇಕ್ಕಿಸೋಣ ಅಂತ ಹೇಳ್ಬಿಟ್ಟು ಗೊಜ್ಜನ್ನು ಕಲಿಸ್ತಾಯಿದ್ದೀನಿ. ನಮ್ಮ ಅಕ್ಕ ಸ್ನಾನ ಮಾಡೋದಕ್ಕೆ ಹೋದ್ಲು. ಅದೇ ಬೆಂಡೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲ ಹುರ್ಕೊಂಡಿದ್ವಿ. ಸೊ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತು ಒಂದು ಈರುಳ್ಳಿ ಸಹ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ವಿ. ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬಿರಿಯಾನಿ ಇತ್ತು, ಹಾಗಾಗಿ ಅದನ್ನೇ ತಿನ್ಕೊಂಡಿದ್ವಿ. ನೈಟ್ ಮಾಡಿದ್ದು ಬಿರಿಯಾನಿನೇ ಬಿಸಿ ಮಾಡ್ಕೊಂಡು ಬೆಳಗ್ಗೆ ತಿಂದಿದ್ವಿ. ಸೊ ಈಗ ಮುದ್ದೆ ಮತ್ತು ಇದು ಗೊಜ್ಜು ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಇದ್ರ ಮುಂದೆ ಯಾವ ಊಟನೂ ಇದು ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಗೊಜ್ಜು ಮಾಡಿಕೊಂಡು ತಿಂದರೆ, ಇದು ಗೊಜ್ಜು ಅಂತ ಹೇಳ್ತೀವಿ ನಾವು ಇದನ್ನು. ಈ ಥರ ಮಾಡ್ಕೊಂಡು ತಿಂದರೆ ಅರ್ಧ ಮುದ್ದೆ ಊಟ ಮಾಡೋರು ಒಂದು ಮುದ್ದೆ ಊಟ ಮಾಡ್ತಾರೆ, ಹಂಗಿರುತ್ತೆ. ಇದು ಬಂದುಬಿಟ್ಟು ಇದು ಸಾಂಬಾರು. ಇದಂತೂ ಜಾಸ್ತಿ ಎಕ್ಸ್ಟ್ರಾ ಏನಿಲ್ಲ, ತುಂಬಾ ಈಸಿ. ಅದೇ ಎಣ್ಣೆಯಲ್ಲಿ ಟೊಮೊಟೊ, ಬೆಂಡೆಕಾಯಿ, ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಇವನು 4 ಲೈಟಾಗಿ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ಇರೋದು. ಎಲ್ಲ ಬಿಸಿ ಮಾಡ್ಕೊಂಡು ಕಲಿಸ್ಕೊಂಡು ಮಾಡಿದ್ರೆ ಎಲ್ಲ ಮುಗಿದೋಯ್ತು ಅಷ್ಟೇ. ಸೊ ಈಗ ಗೊಜ್ಜು ಸಹ ರೆಡಿ ಆಯಿತು. ಹಾಗೆ ಮುದ್ದೆ ಸಹ ಮಾಡಿದ್ದೆ. ಈಗ ಮುದ್ದೆ ಮತ್ತು ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ರಿಷಿ ಹೇಳ್ತಾ ಇದ್ದೆ, ನನಗೆ ಜಾಸ್ತಿ ಮುದ್ದೆ ಇಡು, ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅವನಿಗೆ ಹಾಕ್ಕೊಡ್ತಾಯಿದ್ದೀನಿ. ಈಗಿನ ಮಕ್ಕಳು ಮುದ್ದೆ ತಿನ್ನಿರಿ ಅಂದರೆ ಮುದ್ದೆನೇ ತಿನ್ನೋದಿಲ್ಲ. ಈ ನಮ್ಮ ರಿಷಿ, ನಮ್ಮ ನಿವಿ ಅಂತೂ ಬರೀ ಮುದ್ದೆನೇ ಕೇಳ್ತಾ ಇರ್ತಾರೆ. ಮುದ್ದೆ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮುದ್ದೆ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಮತ್ತು ಸಾಯಂಕಾಲ ಹೊರಗಡೆ ಎಲ್ಲೂ ಹೋಗಿರ್ಲಿಲ್ವಲ್ಲ, ನೆನ್ನೆ ಬಂದಿದ್ದರು. ಸೊ ಎಲ್ಲಿಗೂ ಹೋಗಿರಲಿಲ್ಲ. ಮತ್ತು ಈಗ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ನನ್ನ ತಮ್ಮ ಮತ್ತು ನಮ್ಮ ಅಕ್ಕ. ಒಂದಷ್ಟು ಬಟ್ಟೆಗಳು ತಗೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅವಳು ಪ್ರತಿ ಸತಿ ಬೆಂಗಳೂರಿಗೆ ಬಂದಾಗೂ ಬಟ್ಟೆ ತೊಗೊಂಡೇ ಹೋಗೋದು, ಹಂಗೆ ಅಂತೂ ಹೋಗೋದಿಲ್ಲ. ಸೊ ಹಂಗಾಗಿ ನಾಳೆ ಬೆಳಗ್ಗೆ ಹೋಗ್ತೀವಿ ಅಂತ ಇದ್ದರು. ಹಾಗಾಗಿ ಈಗ ಹೋಗ್ಬಿಟ್ಟು ಒಂದು 5 ಗಂಟೆ ಆಗಿತ್ತು, ಇವಾಗ ಹೋಗಿ ತೊಗೊಂಬರ್ತೀವಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬೆಳಗ್ಗೆ ಫಸ್ಟ್ ಶಿಫ್ಟ್ ಹೋಗಿದ್ನಲ್ಲ, ಅವನು ಸಹ ಒಂದು 3 ಗಂಟೆ ಹಂಗೆ ಬಂದ. ಈಗ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ರಿಷಿ ಮತ್ತು ನಮ್ಮ ಚೇತು, ನಮ್ಮ ಅಕ್ಕ ಮೂವರು ಹೋಗ್ತಾ ಇದ್ದಾರೆ, ನಾನೇನು ಹೋಗ್ತಾ ಇಲ್ಲ. ಇವಾಗ ಆಲ್ರೆಡಿ ಸಾಯಂಕಾಲ ಆಗಿತ್ತಲ್ವ, ಈಗ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕು. ಎಲ್ಲ ಇನ್ನೂ ದೀಪ ಸಹ ಹಚ್ಚಿಲ್ಲ, ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚಿ ಆಮೇಲೆ ಅಡುಗೆ ಮಾಡಬೇಕು. ಮತ್ತು ಈಗ ನೋಡಿ,
ಗಾಡಿ ಒರೆಸೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ಖರ್ಚು ಫೀಸ್ಕೊಂಡು ಹೋಗ್ತಾ ಇದ್ದ. ಮತ್ತು ಇದು ಬಂದುಬಿಟ್ಟು ಶಾಪಿಂಗ್ ಹೋಗೋದಕ್ಕಿಂತ ಮುಂಚೆನೇ ಮಾಡ್ಕೊಂಡಿದ್ವಿ. ಇದು ನಮ್ಮ ಅಕ್ಕ ಬೇರೆ ಬಂದಿಲ್ಲಲ್ಲ ಊರಿಂದ, ಹಂಗಾಗಿ ಒಂದಷ್ಟು ರೀಲ್ಸ್ಗಳನ್ನ ಮಾಡೋಣ ಅಂತೇಳ್ಬಿಟ್ಟು ಇಬ್ಬರು ರೀಲ್ಸ್ಗಳು ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದ್ವು ರೀಲ್ಸ್ ಅಂತೂ. ಸೊ ನಾನು ಪೂಜಾ ಕೋಟೆನಾಡು ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಸಹ ಫಾಲೋ ಮಾಡ್ಬೋದು. ಮತ್ತು ಶಾಪಿಂಗೆಲ್ಲ ಹೋಗಿದ್ರಲ್ವ, ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 8 ಗಂಟೆ ಆಗೋಯಿತು. ಹೊಸ ಜರ್ಕಿನ್ ತೊಗೊಬಂದಿದ್ರು, ಹಂಗಾಗಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಜರ್ಕಿನಲ್ಲಿರೋ ಲೇಬಲು ಸಹ ತೆಗೆದಿಲ್ಲ, ಹಂಗೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಡ್ಡಾಡ್ಕೊಂಡಿದ್ದಾನೆ. ತೆಗಿಯೋ ಅದನ್ನು ಲೇಬಲ್ಲು ಅಂದರೆ ಹೊಸ ಜರ್ಕಿನ್ ಅಂತ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಅಂತ ಹೇಳ್ತಾನೆ. ಸೊ ಈಗ ಬರಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಮಸಾಲೆ ಪೂರಿ ತೊಗೊಬಂದಿದ್ರು. ಸ್ವಲ್ಪ ಪೂರಿ ಜಾಸ್ತಿನೇ ಹಾಕಿಸ್ಕೊಬಂದಿದ್ರು, ಹಂಗಾಗಿ ಪಾನಿಪುರಿ ಮಾಡ್ಕೊಂಡು ತಿಂತಾಯಿದ್ವಿ. ಫಸ್ಟು ಪಾನಿಪುರಿ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮಸಾಲೆ ಪೂರಿ ಮಾಡೋಣ ಅಂತೇಳ್ಬಿಟ್ಟು. ನನಗೆ ಸ್ವೀಟ್ಗಿಂತಲೂ ಈ ಥರ ಖಾರ ಖಾರ ಇರೋ ಅಂಥದ್ದೇ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾ ಇರುತ್ತೆ. ಅವಾಗವಾಗ ನೂಡಲ್ಸು ಮತ್ತು ಈ ಥರ ಪಾನಿಪುರಿ, ಮಸಾಲೆ ಪೂರಿ ಈ ಥರ ತರಿಸ್ಕೊಂಡು ತಿಂತಾ ಇರ್ತೀನಿ. ಪೂರಿ ಒಳಗೆ ಪಾನಿ ಏನು ಹಾಕೊಳ್ಳೋದಿಲ್ಲ, ಯಾಕಂದರೆ ಪಾನಿಗೆ ಇದು ಬ್ಲ್ಯಾಕ್ ಸಾಲ್ಟ್ ಹಾಕಿರ್ತಾರಲ್ವ, ಅದು ಹಂಗಾಗಿ ಏನು ಪಾನಿ ಏನು ಹಾಕೊಳ್ಳೋದಿಲ್ಲ. ಮಸಾಲೆ, ಕಡಲೆ, ಇದು ಮಿಕ್ಸ್ಚರ್ ಎಲ್ಲ ಇರುತ್ತಲ್ವ, ಮತ್ತು ಈರುಳ್ಳಿ ಅದನ್ನೆಲ್ಲನೂ ಹಾಕ್ಕೊಂಡು ತಿಂತೀನಿ ಅಷ್ಟೇ. ಅವರೆಲ್ಲ ಪಾನಿ ಎಲ್ಲ ಹಾಕ್ಕೊಂಡು ಕುಡಿತಾರೆ, ತಿಂತಾರೆ. ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಹತ್ರನೇ ಸ್ವಲ್ಪ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದಾರೆ. ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಪಾರ್ಸೆಲ್ ತೊಗೊಬಂದರೆ ಸ್ವಲ್ಪ ಜಾಸ್ತಿ ಸಹ ಕೊಡ್ತಾರೆ, ಹಂಗಾಗಿ ನಾವು ಜಾಸ್ತಿ ಪಾರ್ಸೆಲ್ ತೊಗೊಂಬರೋದು, ಅಲ್ಲೇ ಅಂತ ತಿನ್ನೋದಿಲ್ಲ. ಅಲ್ಲಿ ತಿಂದರೆ ಸ್ವಲ್ಪ ಪ್ಲೇಟ್ಗಳು ಚಿಕ್ಕವು ಇರ್ತಾವಲ್ವ, ಹಂಗಾಗಿ ಪ್ಲೇಟಿಗೆ ಸರಿಯಾಗಿ ಒಂದು ಸ್ವಲ್ಪ ಹಾಕ್ತಾರೆ. ಅದೇ ಪಾರ್ಸೆಲ್ ತೊಗೊಬಂದರೆ ಜಾಸ್ತಿ ಹಾಕ್ತಾರಲ್ವ, ಹಂಗಾಗಿ ಮನೆಗೆ ತೊಗೊಬಂದ್ಬಿಟ್ಟು ತಿಂತೀವಿ ಯಾವಾಗ್ಲೂ ನಾವು. ನನ್ನ ಸೇರಿಂದ ಕೇಳಿ ಬರ, ಚೆನ್ನಾಗೈತೆ ಕಲರ್ ಕಾಂಬಿನೇಷನ್, ಚೆನ್ನಾಗೈತೆ ಟಾಪ್. 350 ಅಲ್ಲ. ನೈಟ್ ಪಂಟೆ. ಅಷ್ಟುದೇ ಇದೆ ಸಿದ್ದು ಪ್ಯಾಂಟು, ಅವನಿಗೆ ಕರೆಕ್ಟ್ ಆಗುತ್ತೆ. ಅದು ನೈಟ್ ಪ್ಯಾಂಟ್ ಮಾಡಿ ಸಿಕ್ತಾ? ಪಾಸ್ ಮಾಡಿದ್ದ. ಡೈಲಿ ಯೂಸ್ ಮಾಡೋ ನೈಟ್ ಪ್ಯಾಂಟು. ಏನು ಸಿದ್ದು, ಏನು ಭರ್ಜರಿ ಬಟ್ಟೆ ತಗೊಬಂದಿದ್ದೀಯ? ಏನ ಸಿದ್ದು? ನೋಡ ನೀವು ಅಮ್ಮ ಹೆಂಗಂತೈತೆ. ಹಾಂ, ಇನ್ನಲ್ಲ ಹಂಗಳ ಇದು ನೋಡಲಿಲ್ಲ ನಾನು. ಚೆನ್ನಾಗೈತೆ. ಟೀ ಶರ್ಟು ಒಳಗೆ. ಇದಕ್ಕೆ ಎಷ್ಟಾಯಿತು? ಇದು 350. 500. ಚೆನ್ನಾಗೈತೆ. ವಿವೋ ಚಡ್ಡಿ, ಹಾಫ್ ಚಡ್ಡಿ. ಇವೇನದು, ನೀವು ಯಾವ ಜೀನ್ಸ್ ಪ್ಯಾಂಟ್ ಹಾಕೋಕ್ಕೆ ಇದ್ವಲ್ಲೇ ನೋಡು. ಆದ್ರೆ ನೋಡಲ್ಲ ಇದೆ. ಬೆಡ್ಶೀಟ್ ಹಾಕಿವನೆ. ಒಂಥರ ಸ್ವೆಟ್ರ್ ಥರ ಐತೆ. ಇದೊಂದು ಸ್ವೆಟ್ರು ಇಟ್ಕೊಂಡಿರೋದೊಂದು. ಅದು ಅವ್ನು ಹಾಕೊಂಡಿರೋದು ಇವಾಗ ತಗೊಂಡಿರೋದೇ ಜರ್ಕಿನ್ನು. ತಗೊಂಬರ್ತಿದ್ದಂಗೆ ಅವಾಗೆ ಹಾಕೊಂಬಿಟ್ಟವನೇ. ಜೀನ್ಸ್ ಪ್ಯಾಂಟ್ ಮ್ಯಾಕು ಹಾಕೋಬೋದು, ಮಿಡಿ ಮ್ಯಾಕು ಹಾಕ್ಬೋದು. ಪ್ಲಾಜೋ ಪ್ಯಾಂಟ್. ಇದು ಚೆನ್ನಾಗೈತೆ.
ಇದು ಲಕ್ಕಿ ಲಕ್ಕಿ ಮಿಂಚ್ ಐತಲ್ಲ, ಅದು ಕಾಣಿಸ್ತಾ ಇಲ್ಲ ವಿಡಿಯೋಗೆ ಶೈನಿಂಗು. ಅದು ಪ್ಲಾಜೋ ಪ್ಯಾಂಟಿಗೆ ಚೆನ್ನಾಗಿರುತ್ತೆ ಹಾಕೊಂಡ್ರೆ, ಜೀನ್ಸಿಗೆ ಚೆನ್ನಾಗಿರುತ್ತೆ. ನನಗೆ ಹೋದ ತಕ್ಷಣ ಫಸ್ಟ್ ಇದು ಹಾಕೋದು. ಅಷ್ಟೇ, ಎಲ್ಲ ಮುಡಿಸಿ ಬ್ಯಾಗಿಗೆ ಇಟ್ಟುಬಿಡು. ಬೆಳಗ್ಗೆ ಹೋಗ್ಬೇಕಾದ್ರೆ ಏನೇನೈತನ್ನೇ ಎಲ್ಲ ಬ್ಯಾಗಿಗೆ ಇಡು. ಬೆಳಗ್ಗೆ ಹೋಗ್ಬೇಕಾದ್ರೆ ಎಲ್ಲ ಇಲ್ಲೇ ಬಿಟ್ಟೋಗಿ ನಿನ್ನವೆಲ್ಲ ಯಾವ್ದು ತಲೆಯಲ್ಲಿ ಇಟ್ಟಿದ್ಯಾ ಬುಕ್ಸು ಅದೆಲ್ಲ ನಿನ್ನ ಬ್ಯಾಗ್ನಾಗ ಇಟ್ಕೊಬ. ಮರೆತು ಹೋದರೆ ತಗೊಂಡು ಕೊಡೋರು ಯಾರೂ ಇಲ್ಲ.